ನಮಸ್ಕಾರ ಎಲ್ರಿಗೂ. ಹೊಸದಾಗಿ ಯಾರಾದರೂ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ದಯವಿಟ್ಟು ಹೈಪ್ ಪಾಯಿಂಟ್ಸ್ ಕೊಡಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಆದರೆ ಆ ಕಷ್ಟಕ್ಕೆ ತಕ್ಕಂಗೆ ರೀಚ್ ಸಿಗ್ತಾ ಇಲ್ಲ, ವ್ಯೂಸ್ ಕೂಡ ಅಷ್ಟೊಂದು ಬರ್ತಾ ಇಲ್ಲ. ದಯವಿಟ್ಟು ನಿಮಗೆ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಹೈಪ್ ಮಾಡಿ, ಇನ್ನೂ ಸ್ವಲ್ಪ ಜನಕ್ಕೆ ನಮ್ಮ ವೀಡಿಯೋಸ್ ತಲುಪುತ್ತೆ ಅಂತ ಅದಕ್ಕೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಹೈಪ್ ಮಾಡೋದನ್ನ ಮರಿಬೇಡಿ. ಇವತ್ತು ನನ್ನ ಮಗಳನ್ನ ಮತ್ತು ಅಳಿಯನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೀವಿ. ಶಾಂತಿ ಕಾರ್ಯ ಎಲ್ಲ ನಮ್ಮನೇಲೆ ಇಟ್ಕೋಬೇಕಂತ ಮಾಡಿದ್ದೀವಿ ಬಿಗ್ರೆ. ಅಲ್ಲ ಮೀನಾಕ್ಷಿ, ಈಗ ಇವರೆಲ್ಲ ಅಲ್ಲಿ ನಮ್ಮನೆಗೆ ಬಂದರೆ ನಮ್ಮನೇಲಿ ಗೆಸ್ಟ್ ರೂಮ್ ಇರೋದು ಎರಡೇ ಅಲ್ವಾ? ಇಲ್ಲಿ ನೋಡಿದ್ರೆ ಜೋಡಿಗಳು ತುಂಬ ಇದೆ. ಪಾರ್ವತಿ ಅವ್ರದ್ದೊಂದು ಜೋಡಿ, ಮತ್ತು ಅವ್ರ ಮಗಳದು, ಇವರು ಮತ್ತು ಇವರು ಬೀಗ್ರ ಇದ್ದಾರಲ್ಲ, ಯಾರು ಪದ್ಮಾಕೋರು, ಅವರೆಲ್ಲ ತುಂಬ ಜನ ಆಗ್ತಾರಲ್ಲ. ಮತ್ತು ಎರಡೇ ಗೆಸ್ಟ್ ರೂಮಲ್ಲಿ ಇಡಿಸೋದು. ಅದಕ್ಕೆ ಬೇಕಂದರೆ ನಮ್ಮ ಮನೆ ಪಕ್ಕ ಇನ್ನೊಂದು ಮನೆ ಖಾಲಿ ಇದೆಯಲ್ಲ, ಅದನ್ನು ಬೇಕಾದರೆ ಒಂದೆರಡು ದಿನಕ್ಕೆ ತೊಗೊಳೋಣವಾ? ಅಯ್ಯೋ, ಮತ್ತೆ ಯಾಕ್ರಿ ಮನೆ ಬಾಡಿಗೆ ಎಲ್ಲ ತೊಗೊಳೋದು 2 ದಿನಕ್ಕೆ? ನಾವು ಹೆಂಗೋ ಪ್ರಿಯನ ರೂಮಿಗೆ ಕಳಿಸ್ತಾ ಇದ್ದಂಗೆ ಇವರು ಬೀಗರೆಲ್ಲ ತಮ್ಮ ಮನೆಗೆ ಹೋಗ್ಬಿಡ್ತಾರೆ, ಅವತ್ತಿನ ದಿನನೇ ವಾಪಸ್ ಬರ್ತಾರೆ. ಮತ್ತೆ ಸುಮ್ಮನೆ ಯಾಕೆ ಬಾಡಿಗೆ ಗಿಡಿಗೆ ಎಲ್ಲ ತೊಗೊಳೋದು? ಏನು, ಅವತ್ತೇ ಹೋಗಿ ಅವತ್ತೇ ಬಂದುಬಿಡ್ಬೇಕಾ? ಅವತ್ತೇ ಹೋಗಿ ಅವತ್ತೇ ಬರ್ಬೇಕಂತಕ್ಕ. ಛೇ, ಎಲ್ಲ ಇದ್ದಂಥವ್ರಲ್ಲ, ಅವ್ರ ಮನೆ ಬೇರೆ ಎಷ್ಟು ಲಕ್ಸುರಿಯಸ್ ಆಗಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಒಳ್ಳೆ ರಿಚ್ ಆಗಿದ್ದಾರೆ. ಅಲ್ಲೊಂದು 2 ದಿನ ಎಂಜಾಯ್ ಮಾಡಿ ಬರೋಣ ಅಂತ ಅಂದರೆ ಇವ್ರು ನೋಡಿದ್ರೆ ಅವತ್ತೇ ಕಳಿಸ್ತಾ ಇದ್ದಾರೆ. ಅದೆಂಗಾಗುತ್ತೆ ಮೀನಾಕ್ಷಿ? ಅವತ್ತು ಬಂದಿರ್ತಾರಲ್ಲ, ಅವತ್ತು ರಾತ್ರಿ ಒಂದು ದಿನ ಉಳ್ಕೊಂಡು ಬೇಕಾದ್ರೆ ಬೆಳಗ್ಗೆ ಬಂದರೆ ಆಯ್ತು. ಅವರು ಅವತ್ತಿನ ದಿನನೇ ವಾಪಸ್ ಬಂದರೆ ಚೆನ್ನಾಗಿರಲ್ಲ ಅಂತ. ಅಯ್ಯೋ, ನಿಮ್ಗೆ ಗೊತ್ತಿಲ್ಲಲ್ಲ, ಈ ಮನೆ ಆಚಾರ ನಂಗಿದೆ ರೀ, ನಿಮ್ಗೆ ಗೊತ್ತಿಲ್ಲ ಅದೆಲ್ಲ. ಇವರು ಪದ್ಮಕ್ಕ ಅವ್ರು ಇದ್ದಾರಲ್ಲ, ಅವ್ರು ಬೀಗರು, ಅವ್ರನ್ನ ಒಂದಿನ ಕೂಡ ಇಟ್ಕೊಂಡಿಲ್ಲ ಇವರು. ಇವ್ರದ್ದು ಆಚಾರ ಹಂಗಿದೆ ಅಂತ ಕಾಣಿಸುತ್ತೆ. ಬೀಗರ್ನೆಲ್ಲ ಅವತ್ತು ಮನೇಲಿ ಇಟ್ಕೊಳ್ಳಲ್ಲ, ಅವರು ಅವತ್ತಿಂದ ಅವತ್ತೇ ಕಳಿಸ್ಬಿಡ್ತಾರೆ. ಅದಕ್ಕೆ ಮತ್ತೆ ಅವ್ರು ಕೂಡ ಅಲ್ಲಿ ನಮ್ಮ ಮನೇಲಿ ಬಂದು ಇರ್ತಾರೋ ಇಲ್ಲೋ, ಅದಕ್ಕೆ ಮತ್ತೆ ಸುಮ್ಮನೆ ಯಾಕೆ ಬಾಡಿಗೆ ತೊಗೊಳೋದು ಅಂತ, ಅದಕ್ಕೆ ಅವ್ರು ಬಂದುಬಿಡ್ತಾರಲ್ಲ ಅಂತ ನಾನೇ ಮುಂಚೆ ಹೇಳಿದ್ನಪ್ಪ. ಏನೋ ನಮ್ಮ ಮನೇಲಿ ಇಂಥ ಪದ್ಧತಿ ಇದೆಯಾ? ಓ, ನಂಗೆ ಈಗ ಅರ್ಥ ಆಯಿತು. ಅವತ್ತು ಮದುವೆ ದಿನ ಪಾಪ ಪದ್ಮಾತೆನ ಇರೋಕ್ಕೆ ಬಿಡಲಿಲ್ಲ, ಅವತ್ತಿಂದ ಅವತ್ತೇ ಕಳಿಸ್ಬಿಟ್ಲಲ್ಲ ನಮ್ಮಮ್ಮ, ಅದಕ್ಕೆ ಆ ನವ ಇಟ್ಕೊಂಡು ಇವಾಗ ಹೇಳ್ತಾ ಇದ್ದಾರೆ. ಎಷ್ಟೇ ಆಗಲಿ ಈ ಮೀನಾಕ್ಷಿ ಅತ್ತೆ ಎಲ್ಲದಲ್ಲೇ ಇಡ್ತಾರಪ್ಪ, ನಮ್ಮಮ್ಮಗೆ ಎಲ್ಲಿ ಇಡಬೇಕೋ ಅಲ್ಲಿ ಇಡ್ತಾ ಇದ್ದಾರೆ. ನೀವೆಲ್ಲರೂ ತಪ್ಪದೆ ಬರಬೇಕು ಮತ್ತೆ ನಮ್ಮ ಮನೆಗೆ. ನಮ್ಮ ಆಸೆಗಳಿಗೆಲ್ಲ ಮಣ್ಣೆರ್ಚಿ ಎಷ್ಟು ಚೆನ್ನಾಗಿ ಕರಿತಾ ಇದ್ದವಳು, ನೀವೇ ಎಲ್ಲರೂ ಬರಬೇಕು ಅಂತ. ಆಂಟಿ, ಈಗ ನಿಮ್ಮೂರಿಂದ ನಮ್ಮೂರಿಗೆ ಸ್ವಲ್ಪ ದೂರನೇ ಆಗುತ್ತೆ. ಅದು ಸಂಜೆ ಟೈಮಲ್ಲಿ ಅಲ್ಲಿಂದ ವಾಪಸ್ ಬರೋದಂದರೆ ಕರೆಕ್ಟೇನಾ? ಇಲ್ಲೋಡಮ್ಮ, ನಿನ್ನ ಹೆಸರೇನು? ದೀಪ ಅಲ್ಲ? ಯಾವಾಗಲೂ ರೂಮಲ್ಲೇ ಇರ್ತೀಯಲ್ಲ ಫೋನ್ ನೋಡ್ಕೊತ, ಹಾಗಾಗಿ ನಿನ್ನ ಹೆಸರು ಟಕ್ ಅಂತ ಬರಲಿಲ್ಲ. ಈಗಿನ ಜನ ಎಲ್ಲ ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾರಮ್ಮ. ಈಗ ಶಾಂತಿ ಕಾರ್ಯಕ್ಕೆಲ್ಲ ಅದಕ್ಕೆಲ್ಲ ಇವರೇನಪ್ಪ ಬೀಗರು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂಥೇಳಿ ಜನ ಎಲ್ಲ ಮಾತಾಡ್ಕೋತಾರೆ ತಪ್ಪಾಗಿ. ನಿಮ್ಮ ಬಗ್ಗೆನೇ ಚೀಪಾಗಿ ತಿಳ್ಕೊಳ್ಳೋದು ನೋಡು. ಮತ್ತು ಎಲ್ಲ ಊಟ ಗೀಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಒಂದು 10 ಗಂಟೆನೇ ಆಗ್ಬೋದೇನೋ. ಅಷ್ಟೊತ್ತಲ್ಲಿ ಬರೋದೇ ಸರಿ ಅನ್ಸಲ್ಲ ಅಂತ ನಮ್ದು ಅಷ್ಟೇ. ಅಷ್ಟು 10 ಗಂಟೆ ಮಧ್ಯರಾತ್ರಿವರೆಗೂ ಅಲ್ಲೇ ಇರ್ತೀರಮ್ಮ? ಬೇಗ ಬೇಗ ಊಟ ಮಾಡಿಕೊಂಡು ಈ ಕಡೆ ಒಂದು ಹೋಟ್ಲು ಈ ಕಡೆ ಬಂದುಬಿಟ್ರೆ ಆಗೋಯ್ತು. ಈ ಕಡೆ ಮಲ್ಕೊಳ್ಳೋ ಟೈಮ್ಗೆಲ್ಲ ಈ ಕಡೆ ಬಂದುಬಿಟ್ಟಿರ್ತೀರಿ ಇನ್ನೇನು. ಅಲ್ಲ, ಇಷ್ಟು ಬಾಯಿ ತೆರೆದು ಕೇಳ್ತಾ ಇದ್ದೀವಿ, ಒಂದಿನಾದ್ರೂ ಅಲ್ಲಿ ಉಳ್ಕೋತೀವಂತ. ಈಕಿ ನೋಡು ಅಲ್ಲದೆಲ್ಲ ಚೆಕ್ ಇಡ್ತಾ ಇದ್ದಾಳೆ, ನೀವು ಅವತ್ತೇ ಬಂದು ಅವತ್ತೇ ಹೋಗ್ಬಿಡ್ಬೇಕಂತ. ಎಂಥ ಬೀಗ್ರಪ್ಪ ಈಕಿ. ನಾನು ಹೋಗ್ತೀನಿ ಅಂದರೆ ಬಿಡಲೇ ಇಲ್ಲ. ನಮ್ಮ ಯಜಮಾನ್ರೇನೋ ಹೋಗ್ಬಿಟ್ರು, ನನ್ನ ಮಗಳು ನನ್ನ ಗಂಡ ನನ್ನ ಮಾತ್ರ ಇಲ್ಲೇ ಇರ್ಸ್ಕೊಂಡ್ಬಿಟ್ರು ಇವ್ರು ಮೀನಾಕ್ಷಿ ಅವರು. ಎಲ್ಲೇ ಅಂತ ಓದಾಡ್ಲಪ್ಪ ಇವ್ರ ಕಾಲಾಗ. ಈ ಅನ್ಪೂರ್ಣಾಗ ನೋಡಿದ್ರೆ ನಾನು ಇರೋದೇ ಇಷ್ಟ ಇಲ್ಲ, ಈ ಮೀನಾಕ್ಷಿ ಅವ್ರಿಗೆ ನನ್ನ ಕಳ್ಸೋದೇ ಇಷ್ಟ ಇಲ್ಲ. ನಡೀಲಿ ಏನೇನಾಗುತ್ತೋ. ನಮಸ್ಕಾರ. ಇವತ್ತು ಈ ಆ್ಯಪ್ ತುಂಬ ಕಾಡಿಸ್ಬಿಡ್ತು. ಇವತ್ತಂತಲ್ಲ, ದಿನ ಹಿಂಗೆ ಆಗ್ತಾಯಿದೆ, ಯಾಕೋ ಗೊತ್ತಿಲ್ಲ. ಇದು ಆ್ಯಪಿನ ಸಮಸ್ಯೆನ ಅಥವಾ ನನ್ನ ಫೋನಿನ ಸಮಸ್ಯೆನ ಒಂದು ಅರ್ಥ ಆಗ್ತಾಯಿಲ್ಲ. ಬರೀ ಸ್ಟ್ರಕ್ ಆಗೋದು ಅಥವಾ ಇದ್ದಕ್ಕಿದ್ದಂಗೆ ಕ್ಲೋಸ್ ಆಗೋದು. ಇವತ್ತು ವಿಡಿಯೋ ಮಾಡಿದ್ದೀನಿ, ಅದು ಎಲ್ಲ ಡೌನ್ಲೋಡ್ ಎಲ್ಲ ಮಾಡಿ ಇಟ್ಟಿದ್ದೀನಿ ಈ ವಿಡಿಯೋ, ಆದರೆ ಡೌನ್ಲೋಡ್ ತಗೊಳುತ್ತೆ, ಎಕ್ಸ್ಪೋರ್ಟ್ ಎಲ್ಲ ತಗೊಳುತ್ತೆ. ಎಕ್ಸ್ಪೋರ್ಟ್ ಆದಮೇಲೆ ಸೇವ್ ಟು ಗ್ಯಾಲರಿ ಅನ್ನೋ ಒಂದು ಆಪ್ಷನ್ ಬರಬೇಕು, ಆ ಆಪ್ಷನ್ನೇ ಬರಲ್ಲ, ಮತ್ತೆ ಎಕ್ಸ್ಪೋರ್ಟ್ ಅಂತಲೇ ಬರ್ತಾಯಿತ್ತು. ಇದ್ರಾಗ ಒಂದು 4-5 ಸರಿ ಮಾಡಿ ನಂಗೆ ಬೆಳಗ್ಗೆ ಎಲ್ಲ ಟೈಮ್ ಎಲ್ಲ ವೇಸ್ಟ್ ಆಯಿತು. ಇಲ್ಲಾಂದರೆ 9:00ವರೆಗೆ ಅಪ್ಲೋಡ್ ಮಾಡಿಬಿಡ್ತಾಯಿದ್ದೆ. ಮತ್ತೆ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ವಿಡಿಯೋ ಹಂಗೆ ಬರುತ್ತಾ ಅಂತ. ಇದು ಈಗ ಫಸ್ಟ್ ಕ್ಲಿಪ್ ಏನು ಹಾಕಿದ್ದೀನಲ್ಲ ವಿಡಿಯೋ, ಅದೇನೋ ಡೌನ್ಲೋಡ್ ಆಯಿತು, ಸೇವ್ ಎಲ್ಲ ಆಯಿತು. ಬಟ್ ಇದು ನೆಕ್ಸ್ಟ್ ಕ್ಲಿಪ್ ಏನು ಮಾಡಿದೆ ಅಂದರೆ ಕಾರಲ್ಲಿ ಜರ್ನಿದು, ಇನ್ನೇನು ಇವರು ಮನೆಗೆ ಬರಬೇಕಲ್ಲ ಮೀನಾಕ್ಷಿ ಅವ್ರ ಮನೆಗೆ. ಸೊ ಅದು ಕಾರಲ್ಲೆಲ್ಲ ವಿಡಿಯೋ ಮಾಡಿದ್ದೆ ನಾನು. ಕಾರಲ್ಲೇ ಎಲ್ಲರನ್ನೂ ಕೂಡಿಸ್ಬಿಟ್ಟು ಡೈಲಾಗ್ ಎಲ್ಲ ಮಾಡಿದೆ. ಒಟ್ಟಿನಲ್ಲಿ ಅದು ಆಗಲೇ ಇಲ್ಲ, ಅದಕ್ಕೆ ಕಾರು ಬೇಡ ಏನೂ ಬೇಡ ಅಂತ ಡೈರೆಕ್ಟ್ ಇಲ್ಲಿ ಮೀನಾಕ್ಷಿ ಅವ್ರ ಮನೆಗೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲೇ ಮಾಡ್ತಾಯಿದ್ದೀನಿ ಇದನ್ನೆಲ್ಲ.
ದಯವಿಟ್ಟು ವಿಡಿಯೋ ನೋಡೋರು ಲೈಕ್ ಮಾಡಿ, ಹೈಪ್ ಮಾಡಿ, ದಯವಿಟ್ಟು ಹೈಪ್ ಮಾಡಿ. ಇನ್ನೂ ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಆದರೆ ಇದಕ್ಕೆ ತಕ್ಕಂಗೆ ಪ್ರತಿಫಲ ಸಿಗ್ತಾ ಇಲ್ಲ, ವ್ಯೂಸ್ ಜಾಸ್ತಿ ಬರ್ತಾ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬೇರೆಯವರೆಲ್ಲ ಅದು ಹೆಂಗೆ ದಿನಕ್ಕೆ 4ರಿಂದ 5 ವೀಡಿಯೋ ಹಾಕ್ತಾರೋ ನನಗಂತೂ ಗೊತ್ತಿಲ್ಲ. ನಂಗೆ ಒಂದು ವೀಡಿಯೋ ಮಾಡೋಕ್ಕೆ ಆಕಾಶ ಭೂಮಿ ಕೆಳಗ ಮೆಳಗ ಮಾಡಿರುತ್ತಿದ್ದು. ಯಪ್ಪ, ನನಗೆ ಈ ಆ್ಯಪಿಂದ ಸಾಕಾಗ್ಬಿಟ್ಟಿದೆ. ಎಷ್ಟು ಸ್ಟ್ರೆಸ್ ಆಗ್ತಿದ್ದೀನಿ ಅಂದರೆ ಒಂದು ವೀಡಿಯೋ ಮಾಡೋಕ್ಕೆ ಇಷ್ಟು ತಲೆ ತಿಂತಾಯಿದೆ ನನಗೆ. ಮೇ ಬಿ ನನ್ನ ಫೋನ್ ಸಮಸ್ಯೆ ಇರ್ಬೋದಾ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡೋಣ, ಇನ್ನೂ ಸ್ವಲ್ಪ ದಿನ ಆದಮೇಲೆ ಫೋನ್ ಚೇಂಜ್ ಮಾಡ್ತೀನಿ. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ತಾ ಇರಿ. ವೀಡಿಯೋ ಟೈಮಿಂಗ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು, ದಯವಿಟ್ಟು ಸಹಕರಿಸಿ ಅಂತ ಕೇಳ್ತಾ ಇದ್ದೀನಿ. ಬರೀ ಮಾತೇ ಆಯಿತು ಅಂತ ಬೈಕೋಬೇಡಿ. ನಂಗೆ ಆಗ್ತಾ ಇರೋ ಸಮಸ್ಯೆ ಬಗ್ಗೆ ಹೇಳ್ಕೊಂಡೆ. ಬನ್ನಿ ಕತೆ ಶುರು ಮಾಡೋಣ. ಎಲ್ಲರೂ ಫ್ರೆಶ್ ಅಪ್ ಆದ್ರಲ್ಲ, ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ನಾನು ನಿಮಗೆ ಟೀ ಮತ್ತು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಬರ್ತೀವಿ. ಏನಣ್ಣ, ಮನೆಗೆ ಬಂದಿದ್ರಲ್ಲ ಅವ್ರು ಯಾರು? ಸೂರ್ಯನ ಯಾರು ಸೌಮ್ಯ ಇಬ್ಬರು ಬಂದಿದ್ರಲ್ಲ, ಅವರು ಫುಲ್ಲು ರಿಚ್ ಅಂತ ಕಾಣಿಸುತ್ತೆ. ಏನಪ್ಪ, 1 ರೂಪಾಯಿನೂ ಹಾಕಬೇಡಿ, ಏನು ಇನ್ವೆಸ್ಟ್ಮೆಂಟ್ ಮಾಡೋದು ನೀವೇನು ಬೇಡ, ಎಲ್ಲ ನಾವೇ ಮಾಡ್ಕೋತೀವಿ, ನೀವು ಜಸ್ಟ್ ನಮಗೆ ಪಾರ್ಟ್ನರ್ ಆಗಿ ಜಾಯ್ನ್ ಆದರೆ ಅಷ್ಟೇ ಸಾಕು ಅಂತ ಹೇಳ್ತಾಯಿದ್ರು. ಏನು ಹೋಗ್ಬೇಕಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಜಾಯ್ನ್ ಆಗೇ ಆಗ್ತಾರೆ ಅಂತ ಒಳ್ಳೆ ಅವಕಾಶನ ಯಾರು ಕಳ್ಕೊತಾರೆ ಹೇಳು? ನೋಡು ಅದಕ್ಕೆ ಅವರೇನೋ ಫ್ರೀಯಾಗಿ ಆಫರ್ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ನಾವು ಹಂಗೆ ಹೋಗೋಕ್ಕಾಗುತ್ತಾ? ನಮಗೂ ಬುದ್ಧಿ ಅನ್ನೋದು ಇರ್ಬೇಕು ತಾನೆ. ಅವರೇನೋ ಇನ್ವೆಸ್ಟ್ಮೆಂಟ್ ಮಾಡದೆ ಬಂದು ಹಂಗೆ ಜಾಯ್ನ್ ಆಗಿ ಪಾರ್ಟ್ನರ್ ಆಗಿ ಅಂತ ಕೇಳ್ತಿದ್ರೆ ಅಂದ ಮಾತ್ರಕ್ಕೆ ನಾವು 1 ರೂಪಾಯಿನೂ ಕೈಲಿ ದುಡ್ಡು ಇಲ್ಲದೆ ಅಲ್ಲೋಗಿ ಜಾಯ್ನ್ ಆಗೋಕ್ಕಾಗುತ್ತಾ? ಮುಂದೆ ಒಂದಿನ ಏನಾದರೂ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ಅಥವಾ ಏನಾದರೂ ಸಮಸ್ಯೆ ಆದಾಗ ಅವ್ರು ನಮ್ಗೆ ಅನ್ಬಾರ್ದಲ್ಲ. ನಮ್ಮ ಕೈಲಿ ಆ ಮಾತುಗಳೆಲ್ಲ ಅನ್ಸ್ಕೊಳಕ್ಕಾಗಲ್ಲಪ್ಪ. ಅವರು ನಮ್ಮನ್ನ ಕರೆದಿದ್ದು ಅವ್ರ ಒಳ್ಳೆತನ, ಅವ್ರ ಒಳ್ಳೆ ಸಂಸ್ಕಾರ, ಅದನ್ನು ನಾವು ಉಳಿಸ್ಕೋಬೇಕು ತಾನೆ. ಕರೆದಿದ್ದಾರೆ ಪ್ರೀತಿಯಿಂದ ಅಂತೇಳಿ ನಾವು ಎಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಅದಕ್ಕೆ ಈಗಲೇ ಬಿಸ್ನೆಸ್ಸಲ್ಲೆಲ್ಲ ನಮಗೆ ಕಾಲಿಡೋಕ್ಕೆ ಇಷ್ಟ ಇಲ್ಲ. ಆ ಉದ್ದೇಶನೂ ಇನ್ನೂ ನಮ್ಮ ತಲೆಯಲ್ಲಿಲ್ಲ. ನೋಡೋಣ ಮುಂದೆ ಬೇಕಾದರೆ. ಈಗಿನ ಸದ್ಯ ನಾವು ಅಪಾರ್ಟ್ಮೆಂಟ್ ಎಲ್ಲ ತೊಗೋಬೇಕು ಅಂತ ಇದ್ದೀವಿ, ಫ್ಲ್ಯಾಟ್ ಎಲ್ಲ ತೊಗೋತಾ ಇದ್ದೀವಿ. ಅದಕ್ಕೆ EMI ಕಟ್ಟೋಕ್ಕೆ ಓದಾಡ್ತಾ ಇದ್ದೀವಿ. ನಮ್ಮಿಬ್ಬರಿಗೂ ಬರೋ ಸ್ಯಾಲ್ರಿ ಎಲ್ಲ ಅದಕ್ಕೆ ಖರ್ಚಾಗ್ತಾ ಇದೆ. ಇನ್ನು ಕೈಯಲ್ಲಿ ದುಡ್ಡು ಅಷ್ಟೊಂದೇನು ಉಳಿತಾ ಇಲ್ಲ. ಇನ್ನು ಈ ಟೈಮಲ್ಲಿ ಬಿಸ್ನೆಸ್ಸಲ್ಲಿ ಎಲ್ಲಿ ಮಾಡೋಕ್ಕೆ ಹೋಗೋದ? ಅವರೇನೋ ಹಂಗೆ ಮಾತಿನ ವರ್ಷದಲ್ಲಿ ಕೇಳಂತ ಕೇಳಿದ್ದಾರೆ. ನಾವು ಹಂಗೆ ನಿಜವಾಗ್ಲೂ ಹೋಗ್ಬಿಡೋಕ್ಕಾಗುತ್ತಾ? ಹೋಗಿ ಬಿಸ್ನೆಸ್ ಮಾಡೋಕ್ಕಾಗುತ್ತಾ? ಹೌದು ಅನ್ಪೂರ್ಣ ಅವರೇ, ಇವ್ರದ್ದು ಇನ್ನೇನು ಒಂದು 10-15 ದಿನದಲ್ಲಿ ಎಕ್ಸಾಮ್ಸ್ ಎಲ್ಲ ಮುಗ್ದೋಗ್ತಾವಲ್ಲ, ಮತ್ತು ಇವರು ಏನೋ ಬೇರೆ ಮನೆ ಮಾಡಬೇಕು ಅಂತ ಹೇಳ್ತಾ ಇದ್ರಪ್ಪ. ಮತ್ತು ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಏನಾದರೂ ಏರ್ಪಾటు ನಡೀತಾ ಇದೆಯಾ? ಹೌದು ಮಾವ, ಆದಷ್ಟು ಬೇಗ ನಿಮ್ಮ ಹತ್ರ ಉಳಿದಿರೋ ದುಡ್ಡಿಂದ ನಮಗೊಂದು ಒಳ್ಳೆ ಮನೆ ಕೊಡಿಸ್ಬಿಡಿ. ಅದರಲ್ಲಿ ನಾನು ನಿಮ್ಮ ಮಗಳು ಖುಷಿಯಾಗಿ ಹ್ಯಾಪಿಯಾಗಿ ಇದ್ಬಿಡ್ತೀವಿ. ಫಸ್ಟು ನೀವಿಬ್ಬರು ಸೇರಿ ಮಿಕ್ಕಿರೋ ಸಬ್ಜೆಕ್ಟ್ನೆಲ್ಲ ಪಾಸ್ ಮಾಡ್ಕೊಳ್ಳಿ. ಮಿಕ್ಕಿರೋದನ್ನಕ್ಕೇನು, ಎಲ್ಲ ಸಬ್ಜೆಕ್ಟು ಫೇಲ್ ಆಗಿದ್ರಲ್ಲ ಅಷ್ಟೂ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿದ್ಮೇಲೆ ಬೇಕಾದರೆ ನಿಮಗೆ ಮನೆ ಕೊಡಿಸ್ಕೊಡ್ತೀನಿ. ಅಲ್ಲಿವರೆಗೂ ಸದ್ಯ ಒಂದು ಬಾಡಿಗೆ ಮನೆ ಯಾವುದಾದ್ರೂ ನೋಡ್ತೀನಿ, ಅದರಲ್ಲೇ ಇದ್ರೆ ಆಯಿತು ನೀವಿಬ್ರು. ಅಲ್ಲ ಮಾವ, ಬಾಡಿಗೆ ಮನೆ ಮತ್ತು ಸ್ವಂತ ಮನೆ ಅಂತ ಎರಡೆರಡು ಎಲ್ಲಿ ನಾವು ಮನೆ ಶಿಫ್ಟ್ ಮಾಡ್ಕೊತಿರ್ಬೇಕು? ನಮಗೂ ಕಷ್ಟ ಆಗುತ್ತಲ್ಲ. ಈಗ ಬಾಡಿಗೆ ಮನೇಲಿ ನಮಗೆ ಬೇಕಂದಿರೋ ಫ್ರಿಜ್ಜು, TV, ವಾಷಿಂಗ್ ಮಷೀನು, AC ಅವೆಲ್ಲ ಕೊಡ್ಕೊಳಕ್ಕಾಗಲ್ಲ. ಯಾಕಂದರೆ ಬಾಡಿಗೆ ಮನೆ ಅಂದರೆ ಅಷ್ಟು ನಮಗೆ ಅನುಕೂಲ ತಕ್ಕಂಗೆ ಇರಲ್ಲ, ಅದು ನಮಗೆ ಬೇಕಂದಂಗೂ ಮಾಡ್ಸೋಕ್ಕಿರಲ್ಲ. ಅದಕ್ಕೆ ಈಗ ಸ್ವಂತ ಮನೆ ಆದರೆ ಅಲ್ಲಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡ್ಬಿಡ್ಬೋದು. ನಮ್ಗೆ ಏನೇನು ಬೇಕೋ ಸಾಮಾನೆಲ್ಲ ಒಂದೇ ಸರಿ ಕೊಂಡ್ಕೊಂಡ್ಬಿಡ್ತೀವಿ. ಈಗ ಮತ್ತೆ ಬಾಡಿಗೆ ಮನೆ ಅಂದರೆ ಅದರಲ್ಲೆಲ್ಲ ಮಾಡ್ಕೊಂಡಿರ್ತೀವ, ಹೆಂಗೋ ಒಂದು ಹೊಂದ್ಕೊಂಡು ಹೋಗಿರ್ತೀವಿ. ಮತ್ತೆ ಹೊಸ ಮನೆಗಂದರೆ 2 ಸರಿ ಶಿಫ್ಟ್ ಮಾಡೋಕ್ಕೆ ನಮಗೂ ಆಗಲ್ಲ, ನಿಮಗೂ ಮತ್ತೆ ತೊಂದರೆ. ನೀನು ಹೇಳೋದು ಸರಿನಪ್ಪ, ಆದರೆ ನಂದು ಯೋಚನೆ ಮಾಡಬೇಕಲ್ಲ ನೀವು. ಈಗ ನಮ್ಮ ಮದುವೆ ಮುಗ್ದಿದೆ, ನಾವಿಂದು ತುಂಬ ಖರ್ಚಾಗಿದೆ. ನಂದು ವಯಸ್ಸು ನೋಡ್ಬೇಕಲ್ಲಪ್ಪ ನೀನು. ಈ ವಯಸ್ಸಿಗೆ ಎಷ್ಟು ಅಂತ ಜವಾಬ್ದಾರಿ ಹೊತ್ಕೊಳ್ಳಿ, ಎಷ್ಟು ಅಂತ ಭಾರ ತಗೊಳ್ಳಿ. ಈಗ ನನ್ನ ಹತ್ರನೂ ಅಷ್ಟೊಂದು ದುಡ್ಡೇನು ಉಳ್ಕೊಂಡಿಲ್ಲ. ಈಗ ಮತ್ತೆ ಮನೆ ಕೊಂಡ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಆಗುತ್ತೆ ನನಗೂ. ಅದಕ್ಕೆ ಈಗ ಸದ್ಯ ಬೇಕಾದರೆ ನೀವು ಬಾಡಿಗೆ ಮನೇಲಿ ಇರಿ, ಆಮೇಲೆ ಬೇಕಾದರೆ ನಿಮಗೆ ಮನೆ ಕೊಡಿಸ್ತೀನಿ. ರಾಧಿಕಾ, ಏನು ಬಾಯಿ ಮುಚ್ಕೊಂಡಿದ್ಯಾ? ಮಾತಾಡೋಕ್ಕೆ ಬರೋಲ್ಲ ಜೋರಾಗಿ. ನಿಮ್ಮಪ್ಪ ನಿಮ್ಮಮ್ಮನ ನೀನೇ ಕೇಳ್ತೀಯಾ ಜೋರು ಮಾಡಿ, ಅಥವಾ ನಾನೇ ಮಾತಾಡಲಾ? ಹಂಗಲ್ಲಪ್ಪ, ಈಗ ನೀನು ನಮಗೆ ಸ್ವಂತ ಮನೆ ಕೊಡಿಸ್ಬಿಟ್ರೆ ನಾವು ಬೇಗ ಹೋಗಿ ಎಲ್ಲ ಶಿಫ್ಟ್ ಮಾಡ್ಕೊಂಬಿಡ್ಬೋದಲ್ವಾ? ನಿಮಗೂ ಒಂದು ಕೆಲಸ ಮುಗ್ದೋಗ್ಬಿಡುತ್ತೆ. ನೀವು ಯಾವಾಗಾದರೂ ಮನೆ ಕೊಡಿಸ್ಲೇಬೇಕಲ್ವ ನಮಗೆ. ಅದಕ್ಕೆ ಈಗಲೇ ಕೊಡಿಸ್ಬಿಟ್ರೆ ಎಲ್ಲ ಕೆಲಸ ಮುಗ್ದೋಗ್ಬಿಡುತ್ತಲ್ಲ. ಮತ್ತೆ ಇನ್ನೂ ಮುಂದಕ್ಕೆ ಹಾಕ್ಕೊಂತ ಹೋದರೆ ಅದು ಯಾವಾಗಾಗುತ್ತೋ ಏನೋ. ನಮಗೂ 2 ಸರಿ ಶಿಫ್ಟ್ ಮಾಡೋಕ್ಕಾಗಲ್ಲ ಕಿರಣ್ ಅನ್ನಂಗೆ. ಅದಕ್ಕೆ ಒಂದೇ ಸರಿ ಕೊಡಿಸ್ಬಿಟ್ಟಿದ್ರೆ ನಾವು ಹೋಗಿ ಎಲ್ಲ ಶಿಫ್ಟ್ ಆಗಿಬಿಡ್ತಾಯಿದ್ವಿ. ನಿಮಗೂ ಎಲ್ಲ ಭಾರ ತಪ್ತಾಯಿತ್ತು. ಇನ್ನೂ ಎಷ್ಟು ದಿನ ಅಂತ ನಮ್ಮ ಭಾರ ಹೊತ್ಕೊಂಡಿರ್ತೀರಾ? ಪಾಪ ನಿಮಗೂ ವಯಸ್ಸಾಗ್ತಾ ಬಂತಲ್ವಾ, ಅದಕ್ಕೆ ಅಪ್ಪ. ಅಲ್ಲ, ಆ ಕಿರಣ್ಗಂತೂ ಬುದ್ಧಿ ಇಲ್ಲ, ಈ ನಮ್ಮ ತಂಗಿಗೂ ಬುದ್ಧಿ ಇಲ್ಲ ನೋಡು. ಹೆಂಗೆ ಕೇಳ್ತಾ ಇದ್ದಾರೆ ನಾಚಿಕೆ ಬಿಟ್ಟು. ಅಪ್ಪ ಏನೋ ಒಂದು ಬಾಡಿಗೆ ಮನೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಸದ್ಯ ಅನ್ನೋದು ಬಿಟ್ಟು ಇಲ್ಲ ನಮ್ಗೆ ಸ್ವಂತ ಮನೆಯೇ ಬೇಕು ಅಂತ ಕುಂತಿದ್ದಾರೆ. ಈಗ ನಮ್ಮ ಮದುವೆ ಮುಗ್ದಿದೆ, ಎಷ್ಟೊಂದು ಖರ್ಚು ಬಂದಿದೆ ಪಾಪ. ಅದು ಅಲ್ಲದೆ 3 ಗೋಲ್ಡ್ ಬೇರೆ ಕೊಡಿಸಿದ್ದಾರೆ. ಎಷ್ಟೊಂದು ಖರ್ಚು ಬಂದಿದೆ. ಈಗ ಹೆಂಗೆ ಕೇಳ್ತಾ ಇದ್ದಾಳೆ? ಸ್ವಲ್ಪನಾದರೂ ಜವಾಬ್ದಾರಿ ಬೇಡವಾ? ಅವನೇನೋ ಸಿಟ್ಟಲ್ಲಿ ಹೇಳ್ದಂಗೆ ಕಾಣಿಸ್ತು. ಅವ್ನು ಹೆಂಗೆ ಕುಣಿಸ್ತಾ ಇದ್ದಾನೆ ಹಂಗೆ ಕುಣಿತಾ ಇದ್ದಾಳೆ. ಅವ್ನು ಕೇಳಂದ್ರೆ ಕೇಳ್ತಾಳೆ, ಅವ್ನು ಬಾಯಿ ಮುಚ್ಕೊಂಡಿರೋ ಅಂದರೆ ಇರ್ತಾಳೆ. ನಮ್ಮ ಹತ್ರ ಎಲ್ಲ ಮಾತ್ರ ಜೋರು ಮಾಡ್ತಾಳೆ, ಅವನ ಹತ್ರ ಮಾತ್ರ ಏನೂ ನಡೆಯಲ್ಲ.
ಹೌದು ರೀ, ನಮ್ಮ ಮಗಳು ಮತ್ತು ಅಳಿಯ ಹೇಳೋದು ಸರಿ ಇದೆ. ಎಲ್ಲ ಬಾಡಿಗೆ ಮನೆ ಮತ್ತೆ ಏನು ಮಾಡೋದು, ಒಂದೇ ಸರಿ ಮನೆ ಕೊಡಿಸ್ಬಿಟ್ರೆ ಆಗಲ್ಲ. ಅವರು ಪಾಪ ಮದುವೆಗೆ ಎಷ್ಟು ದಿನ ಆಯಿತು. ನಮ್ಮ ಮಗಳು ನಮ್ಮ ಮನೇಲೇ ಇದ್ದಾಳೆ, ಅವರು ಆ ಕಡೆ ಇದ್ದಾರೆ, ಇಬ್ಬರು ದೂರ ದೂರ ಇದ್ದಾರೆ. ಅದಕ್ಕೆ ಒಂದು ನೋಡಿರಿ, ಹೆಂಗೋ ಇದ್ರಾಗೆ ಹಾಗಾದ್ರಾಗ ಆಗೋಗ್ಬಿಡ್ಲಿ, ಒಂದು ಮನೆ ಕೊಡಿಸ್ಬಿಡ್ರಿ. ಇಬ್ಬರು ಹೆಂಗೋ ಒಂದು ಕಷ್ಟಪಟ್ಟು ತಮ್ಮ ತಾವು ನೋಡ್ಕೋತಾರೆ. ಅವ್ರ ಸಂಸಾರ ಅವ್ರು ಹೆಂಗೋ ನೋಡ್ಕೊಂಡಿರ್ತಾರೆ, ನಮ್ಮ ಜವಾಬ್ದಾರಿ ನಾವು ಕೊಡಿಸಿ ಕೈ ಬಿಟ್ಬಿಡೋಣ ಅಷ್ಟೇ. ಹೌದು ಮಾವ, ಬೇಕಂದ್ರೆ ನಾನು ನಿಮ್ಮ ಮನೇಲೇ ಇದ್ದು ನಿಮ್ಮ ಜೊತೆಗೆ ಬರ್ತೀನಿ. ಮನೆಯೆಲ್ಲ ಹುಡ್ಕಕ್ಕೆ, ಮನೆ ಹುಡ್ಕೋ ಜವಾಬ್ದಾರಿ ಎಲ್ಲ ನಾನು ತಗೋತೀನಿ. ಇಬ್ರು ಸೇರಿ ಹುಡುಕ್ಬಿಟ್ರೆ ಆಯಿತು. ಚಲೋ ಅದು ಯಾವ್ದಾನ ಒಂದು ಮನೆ. ನಾಟಕ ಇವನು, ಇವನು ಮನೆ ಹುಡುಕ್ತಾನ. ಇವನ ಕೈಲಿ ಒಂದು ಕೆಲಸ ಮಾಡೋಕ್ಕಾಗಲ್ಲ, ಇವನು ಓಡಾಡಿ ಮನೆ ಹುಡುಕ್ತಾನ. ಇಂಥವಕ್ಕೆಲ್ಲ ಏನು ಕೇಳಿರಿ. ಅಲ್ಲ, ಅವ್ರ ಮನೇಲಿದ್ದರೆ ದಿನ ಊಟಕ್ಕೆ ತಿನ್ನೋಕ್ಕೆ ಎಲ್ಲ ದುಡ್ಡು ಕೊಡಬೇಕಾಗುತ್ತಲ್ಲ, ಪ್ರತಿಯೊಂದು ಊಟಕ್ಕೂ ದುಡ್ಡು ಕೊಟ್ಟೆ ತಿನ್ಬೇಕು ಅವ್ನು ಅವ್ರ ಮನೇಲಿ. ಅದಕ್ಕೆ ಇಲ್ಲಿ ನಮ್ಮ ಮನೇಲಿ ಇದ್ಬಿಟ್ರೆ ಎಲ್ಲ ಅಳಿಯ ಅಂತೇಳಿ ಉಪಚಾರ ಮಾಡ್ತಾರಲ್ಲ, ಒಳ್ಳೇದು ಮಾಡಿ ಹಾಕ್ತಾರೆ ಅಂತ ಇವನ್ ಪ್ಲ್ಯಾನು. ಸರಿ ಸರಿ, ನೀವು ಮೊದಲು ಇದು ಎಕ್ಸಾಮ್ ಕಡೆ ಗಮನ ಕೊಡ್ರಿ. ಅದು ಮನೆದೆಲ್ಲ ಬಿಟ್ಬಿಡ್ರಿ. ಫಸ್ಟ್ ಪಾಸ್ ಆಗೋದು ನೋಡ್ರಿ. ಪಾಸ್ ಆಗಿ ಒಂದು ಒಳ್ಳೆ ಜಾಬ್ ಇಟ್ಕೊಳ್ಳೋದು ನೋಡ್ರಿ. ಅದಾದ್ಮೇಲೆ ಬೇಕಾದ್ರೆ ಮನೆ ಬಗ್ಗೆ ಮಾತಾಡಿದ್ರಾಯ್ತು. ಇಬ್ರು ಒಂದಿನಾದ್ರೂ ಓದೋದ್ರ ಬಗ್ಗೆ ಮಾತಾಡಿದ್ ನೋಡಿಲ್ಲ, ನೀವಿಬ್ರು ಓದಿದ್ದು ನೋಡಿಲ್ಲ. ರಾಧಿಕಾನ ಸ್ವಲ್ಪ ಅವಾಗ ಬುಕ್ ತೆಗೆದು ಓದೋದು ನೋಡಿದ್ದೀನಿ. ಆದರೆ ಇವ್ರು ಕಿರಣ್ ಅಂತೂ ಒಂದಿನೂ ಓದಿದ್ ನೋಡೇ ಇಲ್ಲ ಪಾಳಿಯನ್ನ. ಎಲ್ಲಿ ಮಾವ, ಮದುವೆ ಇತ್ತಲ್ಲ, ಹಂಗಾಗಿ ಓದಿರ್ಲಿಲ್ಲ. ಇನ್ನೂ ಒಂದು 10-15 ದಿನ ಆಯ್ತಲ್ಲ, ಓದ್ತೀನಿ ಬಿಡಿ. ಇವತ್ತಿನ ವಿಡಿಯೋ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ಯಾಕಂದರೆ 2 ಸರಿ ಈ ವಿಡಿಯೋ ಮಾಡಿರೋದ್ರಿಂದ ನನಗೂ ಅಷ್ಟೊಂದು ಮನಸ್ಸು ಸರಿ ಇರಲಿಲ್ಲ. ಈ ವಿಡಿಯೋನಾದರೂ ಡೌನ್ಲೋಡ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಡೌನ್ಲೋಡ್ ಆಗಿದ್ದರೆ ಅಪ್ಲೋಡ್ ಆಗಿರುತ್ತೆ, ಇಲ್ಲಾಂದರೆ ಮತ್ತೆ ನಾಳೆ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ.